ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ವಾರದಲ್ಲಿ ನಿಲ್ಲಿಸಬೇಕು. ಟೋಲ್ ಸಂಗ್ರಹ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ನೈಸ್ ರಸ್ತೆಯಲ್ಲಿ ಸಾರ್ವಜನಿಕರು ಟೋಲ್ ಕಟ್ಟಬೇಡಿ, ಇವತ್ತಿನಿಂದಲೇ ನೈಸ್ ಟೋಲ್ ಕಟ್ಟಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒಂದು ವಾರ ಗಡುವನ್ನು ಕೊಟ್ಟಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇಲ್ಲ ಅಂತ ಹೇಳಿದ್ರೆ ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟವನ್ನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಈ ರೀತಿಯಾಗಿ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಟೋಲ್ ರೇಟ್ ಜಾಸ್ತಿ ಮಾಡಲಾಗ್ತಾ ಇದೆ, ಹಾಗಾಗಿ ಯಾರೂ ಕೂಡ ಟೋಲನ್ನು ಕಟ್ಟಬೇಡಿ ಅಂತೇಳಿ ಇದರ ಬಗ್ಗೆ ಸದನದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟೋಲ್ ಅನ್ನ ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡ್ತಾ ಇರೋದು ಇದೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕೊಟ್ಟಂತ ವಕೀಲರ ಹೇಳಿಕೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇನ್ನೊಂದು ಕಡೆ ಕೆಡಿಬಿ ಅವರು ನಮಗೆ ಯಾವ ಲ್ಯಾಂಡ್ ಬೇಕಾದರೂ ಅಕ್ವೈರ್ ಮಾಡಬಹುದು, ಕಾಂಪನ್ಸೇಷನ್ ನಾವು ಎಷ್ಟು ದಿವಸ ಬೇಕಾದರೂ ತಡೆ ಹಿಡಿದು ಕೊಡಬಹುದು, ಇಂಥ ದಿವಸಲೇ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿಲ್ಲ. ನಾವು ಕೊಟ್ಟು ದಿವಸ ತಗೋಬೇಕು, ಅವರು ಕೊಡದೇನೂ ಮಾಡಬಹುದು. ಇದೆಲ್ಲ ಅವ್ರು ಕೊಟ್ಟವ್ರೆ, ಆ ಲಾಯರು, ಕೆಡಿಬಿ ಲಾಯರು. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬಹುದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲ್ ಅನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಇವತ್ತು ಕೆರೆ ಕಟ್ಟ